ನಿನ್ನೆ ಮತ್ತೆ ಮೊನ್ನೆ ನಮ್ಮ ಪಕ್ಷದ ಕಾರ್ಯಕ್ರಮದ ದೃಷ್ಟಿಯಿಂದ ತ್ರಿವೇಂದ್ರಮಲ್ಲಿ ತಿರುವನಂತಪುರಮಲ್ಲಿ ಪಕ್ಷ ಸಭೆಯಲ್ಲಿದ್ದಾಗ ರಾತ್ರಿ ನಮ್ಮ ಜಿಲ್ಲಾಧ್ಯಕ್ಷರು ನಮ್ಮ ನಗರ ಅಧ್ಯಕ್ಷರು ಸೋಮವಾರ ರಾತ್ರಿ ಈ ರೀತಿ ಒಬ್ಬ ಹಿಂದೂ ಒಂದು ಮೈನರ್ ಒಬ್ಬ ಸಂಕೇತ್ ಅಂತ ಒಬ್ಬ ಹುಡುಗನ ಒಂದು ಹತ್ಯೆ ಆಗಿ ಅಂತ ಕೇಳಿ ನಂಗೆ ಆಶ್ಚರ್ಯ ಆಯಿತು. ಒಂದ್ ಕಡೆಗೆ ಇಡೀ ಶಿವಮೊಗ್ಗ ಅತ್ಯಂತ ಧಾರ್ಮಿಕ ವಿಧಿವಿಧಾನದಲ್ಲಿ ಕೋಟೆ ಮಾರಿಕಾಂಬ ಉತ್ಸವ ನಡೀತಾ ಇದೆ, ಇನ್ನೊಂದು ಕಡೆ ರಂಜಾನ್ ಹಬ್ಬ ನಡೀತಾ ಇದೆ. ಈ ಸಂದರ್ಭದಲ್ಲಿ ಕೇವಲ ಕ್ಷುಲ್ಲಕ ಕಾರಣಕ್ಕೆ ಆ ಸಂಕೇತ್ ಅಂತೇಳಿ ಪಾಪ ಹುಡುಗ ಇನ್ನು SSLC ಮೈನರ್, ಇನ್ನು 16 ವರ್ಷ, ಏನೋ ಮಕ್ಕಳ ಮಧ್ಯೆ ಏನೋ ಜಗಳ ನಡೀತಿದೆ ಅಂತೇಳಿ ಆ ಗಿರೀಶ್ ಅಂತ ಹೇಳಿ ಆ ಹುಡುಗನ ಬಿಡ್ಸಕ್ ಹೋಗಿ ಪಾಪ ಅವನಿಗೆ ಎದೆಗೆ ಗುದ್ದಿ ಒಂದು ಪೈಶಾಚಿಕವಾದಂತ ಒಂದು ಕೃತ್ಯ ನಡೆಸಿ ಹತ್ಯೆ ಮಾಡಾಗಿದೆ. ನಂಗೆ ಆಶ್ಚರ್ಯ ಆಗುತ್ತೆ. ಇಂಥ ಒಂದು ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆಗೆ ಈ ಸಣ್ಣ ಹುಡುಗರುಗಳನ್ನ ಮುಂದಿಟ್ಕೊಂಡು ಈ ರೀತಿಯಿಂದ ಕೃತ್ಯಗಳು ಪದೇ ಪದೇ ಹೆಚ್ಚಾಗ್ತಾ ಇದೆಯಾ? ಯಾಕೆಂದ್ರೆ ಇದೇ ಸೂಳೆಬೆಲೆಯಲ್ಲಿ ಮೊನ್ನೆ 4 ದಿನ ಕೆಳಗೆ ಸುತ್ತಮುತ್ತ ಹಳ್ಳಿ ಮೇಲೆ ಬೈಕ್ಗಳನ್ನು ತೆಗೆದುಕೊಂಡು ಟ್ರಿಬಲ್ ರೈಡಿಂಗ್ ಮಾಡಿಕೊಂಡು ಸುಮ್ಮನೆ ಕೋಲ್ ತಗೊಂಡು ಹೊಡ್ಕೊಂತ ಹೋಗಿದ್ದಾರೆ. ಅವ್ರನ್ನು ಕೂಡ SP ಸಾಹೇಬರು ಅರೆಸ್ಟ್ ಮಾಡಿದೀನಿ ಅಂತೇಳಿ ಮೊನ್ನೆ ಫೋನಲ್ಲಿ ಮಾತಾಡಿದಾಗ ಹೇಳಿದ್ರು. ಮಂಗಳವಾರ ಬೆಳಗ್ಗೆ ಶಿರಾಳಕೊಪ್ಪದಲ್ಲಿ ಅಲ್ಲೂ ಕೂಡ ಏಕಾಏಕಿ ನಮ್ಮ ಹಿಂದೂ ಕಾರ್ಯಕರ್ತರ ಮೇಲೆ ಗಲಾಟೆ ಮಾಡುವಂತ ಪ್ರಯತ್ನ ನಡೆದಿದೆ. ಅಂದ್ರೆ ಈ ರೀತಿ ಪದೇ 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 ಇನ್ನು ಎಷ್ಟು ಜನರನ್ನು ಬಲಿ ತೆಗೆದುಕೊಳ್ಬೇಕು ಅಂತಿದ್ದೀರಿ? ಮತ್ತೆ ಯಾಕೆ ಮಕ್ಕಳನ್ನ ಯಾಕೆ ಈ ಸಣ್ಣ ವಯಸ್ಸಲ್ಲಿ ಅಂತ ಒಂದು ರಾಕ್ಷಸ ಕೃತ್ಯ ಯಾಕೆ ಹೆಚ್ಚಾಗ್ತಾ ಇದೆ? ದೊಡ್ಡರಂತವ್ರು ಅದಕ್ಕೆ ಸಂಬಂಧಪಟ್ಟಂತವ್ರು ನಿಮ್ಮ ಮಕ್ಕಳನ್ನ ಕಿವಿ ಹಿಂಡಿ ತಿದ್ದು ಹೇಳುವಂತ ಪ್ರಯತ್ನ ನಿಮ್ಗೆ ಆಗ್ತಾ ಇಲ್ವಾ? ಇನ್ನು ಎಷ್ಟು ಜನ ಹಿಂದೂಗಳ ಒಂದು ಬಲಿಯನ್ನು ತೆಗೆದುಕೊಳ್ಬೇಕು ಅಂತೇಳಿ ನಿಶ್ಚಯ ಮಾಡಿದ್ರಿ ಅಂತೇಳಿ ಅತ್ಯಂತ ನೋವಿಂದ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಎಲ್ಲೋ ಒಂದ್ ಕಡೆಗೆ ಈ ಅಪೀಸ್ಮೆಂಟ್ ಪೊಲಿಟಿಕ್ಸ್, ಇನ್ನೊಂದು ಧರ್ಮವನ್ನ ಅಪೀಸ್ಮೆಂಟ್ ಮಾಡೋಕ್ಕೋಸ್ಕರ ಈ ಸರ್ಕಾರ ಬಂದ್ರೆ ಏನ್ ಮಾಡಿದ್ರು ಕೂಡ ನಡೆಯುತ್ತೆ ಅನ್ನೋ ರೀತಿ ಅಂತ ಒಂದು ದುರ್ನಡತೆ ಅನ್ಯ ಧರ್ಮದಲ್ಲಿ ಇವತ್ತೇನು ಕೇಳಿ ಬರ್ತಾ ಇದೆ, ನೋಡ್ತಾ ಇದೀವಿ. ಇಡೀ ರಾಜ್ಯಾದ್ಯಂತ ಈ ರೀತಿಯಂತ ಘಟನೆಗಳು ಅದು ಶಿವಮೊಗ್ಗದಲ್ಲಿ ದಿನ ಹೆಚ್ಚಾಗ್ತಾ ಇದೆ. ಇತ್ತೀಚೆಗೆ ಮೈನರ್ಸ್ ಆ ಒಂದು ಸಣ್ಣ ವಯಸ್ಸಿನ ಮಕ್ಕಳ ಮನಸ್ಸಲ್ಲಿ ಈ ರೀತಿಯಂತ ವಿಷ ಬೀಜವನ್ನು ಬಿತ್ಕೊಂಡು ಅವ್ರ ಮುಖಾಂತರ ಈ ರೀತಿಯಿಂದ ಕೃತ್ಯ ನಡೀತಾ ಇರೋದು ಸಮಾಜದಲ್ಲಿ ಎಲ್ಲರೂ ಕೂಡ ಗಾಬರಿ ಆಗುತ್ತೆ. ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ಹೇಳ್ತೀನಿ, ರಾಜ್ಯ ಸರ್ಕಾರಕ್ಕೆ ನಿಮ್ಮ ಆಡಳಿತದ ಒಂದು ಪ್ರತಿಫಲ ಈ ರೀತಿಯಂತ ಘಟನೆಗೆ ಕಾರಣ ಆಗ್ತಾ ಇದೆ. ಮತ್ತು ವಿಶೇಷವಾಗಿ ಆ ಸಣ್ಣ ವಯಸ್ಸಲ್ಲಿ ಆ ಮಕ್ಕಳು ಕೂಡ ಗಾಂಜಾ ಸೇವನೆ ಮಾಡಿದ್ರು ಅಂತೇಳಿ ಅಲ್ಲಿ ಸುದ್ದಿಗಳು ಕೂಡ ಕೇಳಿ ಬರ್ತಾ ಇದೆ. ಹಾಗಾಗಿ ಒಂದ್ ಕಡೆಗೆ ಈ ರೀತಿಯಂತ ಮಾದಕ ವಸ್ತುಗಳು ಬರುವಂತದ್ದು ತಡಿಬೇಕು. ಮತ್ತೆ ಈಗ CL7 ಕೇರಿಗೆ ಬಾರ್ ಅಂಡ್ 7-8 ಅಟ್ಯಾಚ್ ಬಾತ್ರೂಮ್ಸ್ ಇರುವಂತ ರೂಮ್ಗಳು ಇದ್ಬಿಟ್ರೆ ಸಾಕು, CL7 ಲೈಸೆನ್ಸ್ ಕೊಡ್ತಿದ್ದಾರೆ. ಅವರೇ ಪ್ರವೋಕ್ ಮಾಡ್ತಿದ್ದಾರೆ ಕುಡುಕರನ್ನ. ಹಾಗಾಗಿ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂತ ಮಾಡ್ತೀವಿ. ಈ ರೀತಿಯಂತ ಘಟನೆಗಳನ್ನ ಎಲ್ಲೋ ಒಂದ್ ಕಡೆ ಕುತ್ಕೊಂಡು ಕಣ್ಣೆ ಒಂದು ಹೇಳಿಕೆ ಕೊಟ್ಟರೆ ಆಗಲ್ಲ. ಮತ್ತೆ ಮಗು ಜೀವಕ್ಕೆ ಬೆಲೆ ಕಟ್ಟಕ್ ಆಗಲ್ಲ. ಪಾಪ ತಂದೆ ಟ್ರಾಕ್ಟರ್ ಡ್ರೈವರ್, ಒಂದು ದಲಿತ ಕುಟುಂಬ, ಒಬ್ಬನೇ ಮಗ. ಆ ಕುಟುಂಬದ ಕಥೆ ಏನಾಗ್ಬೋದು? ಸಂತೋಷವಾಗಿ ರಂಗೋಲಿ ಹಾಕೊಂಡು ಮನೆ ಮುಂದೆ ಹಬ್ಬ ಆಚರಣೆ ಮಾಡುವಂತ ಸಂದರ್ಭದಲ್ಲಿ ಇದು ಸ್ಮಶಾನ ಮೌನ ಆಗಿದೆ ಅಂದ್ರೆ ಸಮಾಜ, ಸರ್ಕಾರದ ನಿಮ್ಮ ಕರ್ತವ್ಯ ಏನು? ಹಾಗೆ ಈ ಸಂದರ್ಭ ನಾವೆಲ್ಲರೂ ಕೂಡ ಖಂಡಿಸ್ತೀವಿ. ಮತ್ತೇನು ಬಿಡಿ ಕಾಸಿನ ಒಂದು ಪರಿಹಾರ ಅಂತ ನೀವು ಘೋಷಣೆ ಮಾಡಿದಿರಿ, ಆ ಜೀವಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ಕಮ್ಮಿ ಅಂದ್ರೂ ಕೂಡ 1 ಕೋಟಿಗಿಂತ ಹೆಚ್ಚಿನ ಒಂದು ಫಿಕ್ಸೆಡ್ ಡೆಪಾಸಿಟ್ ಇಟ್ಟು ಆ ಮಗುವಿನ ಆ ಕುಟುಂಬಕ್ಕೆ ಒಂದು ಜೀವನ ನಡೆಸಕ್ಕೆ ಏನ್ ಬೇಕು ಗಮನ ಕೊಡಬೇಕು. ಮತ್ತೆ ಈಗಾಗಲೇ ಇಲ್ಲಿ ಒಂಥರ ಭಯಾನಕವಾದಂತ ಒಂದು ವಾತಾವರಣ ಇದೆ. ಆ ವಾತಾವರಣದಿಂದ ನೆಮ್ಮದಿಯಿಂದ ಈ ಭಾಗದಲ್ಲಿ ಓಡಾಡ್ಲಿಕ್ಕೆ, ಯಾಕಂದ್ರೆ ಒಂದು ಕೊಲೆ, ಇನ್ನೊಂದು 2 ದಿನ ಕೆಳಗೆ ನಡೆದಂತ ಏಕಾಏಕಿ ಆ ಮೈನರ್ಸೇ ಅರೆಸ್ಟ್ ಮಾಡಿದ್ದಾರೆ. ಅವ್ರನ್ನ ಬೈಕಲ್ಲಿ ಕುತ್ಕೊಂಡು ಲಾಠಿ ಬೀಸ್ಕೊಂಡು ಓಡಾಡ್ತಿರೋದು ಈ ರೀತಿಯಂತ ಘಟನೆಗಳು. ಹಾಗಾಗಿ ಸರಿಯಾದ ರೀತಿಯಂತ ಒಂದು ರಕ್ಷಣೆ ಕೊಡಬೇಕು. ಮತ್ತೆ ಇದ್ರ ಹಿಂದೆ ಯಾರಿದ್ದಾರೆ ಏನು ಗಮನ ಕೊಡಬೇಕು. ಮತ್ತೆ ಇವತ್ತಿನೂ ಕೂಡ ಯಾವುದೇ ಒಬ್ಬ ಕಾಂಗ್ರೆಸ್ ಮುಖಂಡನು ಕೂಡ ಬಂದು ಸಾಂತ್ವನ ಹೇಳುವಂತ ಪ್ರಯತ್ನ ಆಗಿಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ.
ಯಾರು ಕೂಡ ಬಂದಿಲ್ಲ. ಮತ್ತೆ ಯಾವುದೇ ಧರ್ಮ ಆಗಲಿ, ಮನುಷ್ಯನಕ್ಕೆ ಮಾನವೀಯ ಧರ್ಮನ ಇಟ್ಕೊಂಡು ಆ ಧರ್ಮದವರು ಕೂಡ ಬಂದು ಈ ಕುಟುಂಬಕ್ಕೆ ಒಂದು ಧೈರ್ಯ ಹೇಳಿ ಹಿಂಗೆ ನಡೆದು ಹೋಗಿದೆ, ಇದಕ್ಕೆ ಒಂದು ಮನಸ್ಸನ್ನು ತಿಳಿಗೊಳಿಸುವಂತ ಪ್ರಯತ್ನ ಕೂಡ ಮಾಡಬಹುದಿತ್ತು ಅಂತ ನಾನು ಅನ್ಕೊಂಡಿದ್ದೀನಿ. ಇನ್ನಾದ್ರೂ ಕೂಡ ಮಾಡಲಿ ಅಂತ ಈ ಸಂದರ್ಭ ನಾನು ಒತ್ತಾಯ. ಏನಾಗಿದೆ ಅಂದ್ರೆ ಈ ಸರ್ಕಾರ ಗರೀಬಿ ಹಠಾವ್ ಅನ್ಕೊಂಡು ಅವ್ರ ಗರೀಬಿ ಹಠಾವ್ ಆಯ್ತು, ಪಕ್ಷದ ನಾಯಕರ ಗರೀಬಿ ಹಠಾವ್ ಆಯ್ತು. ಆದರೆ ಕೊಡ್ತೀನಿ, ಕೊಡಿಸ್ತೀನಿ, ಕೊಡೋನು ತೋರಿಸ್ತೀನಿ ಅನ್ಕೊಂಡೆ ಉದ್ಯೋಗನ ಕೊಡುವಂತ ಕೆಲಸವನ್ನು ಈ ಸರ್ಕಾರ ಮಾಡಲಿಲ್ಲ. ಹಾಗಾಗಿ ಇವತ್ತು ಫ್ರಸ್ಟ್ರೇಷನ್ ಇಂದ ಯುವಕರು ಕಾಯ್ದು ಇವತ್ತು ಕಾಲ್ ಮಾಡ್ತೀನಿ, ನಾಳೆ ಕಾಲ್ ಮಾಡ್ತೀನಿ ಅನ್ಕೊಂಡು ಮತ್ತೆ ಈಗಾಗಲೂ ಯಾವುದೋ ಮೀಸಲಾತಿ ಇನ್ನೊಂದು ಯಾವುದೋ ಹರೀಕತೆ ಹೇಳ್ಕೊಂಡು ಈ ತರ ಪೋಸ್ಟ್ಪೋನ್ ಮಾಡುವಂತ ಕೆಲಸನ ಮಾಡ್ತಾರೆ. ಆಶ್ಚರ್ಯ ಅಂದ್ರೆ ಗೌರವಂತ ಮುಖ್ಯಮಂತ್ರಿಗಳು ಇದಕ್ಕೆ ಬಿಜೆಪಿ ಕಾರಣ ಅಂತ ಹೇಳ್ತಾರೆ. ಈ ರೀತಿ ಇನ್ನೊಬ್ಬರ ಕಡೆ ಬೆರಳು ತೋರಿಸೋದು ಬಿಟ್ಟು ದೇವ್ರು ನಿಮಗೆ ಆಶೀರ್ವಾದ ಮಾಡಿದ್ದಾರೆ, ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂರಿಸಿದ್ದಾರೆ, ನಿಮ್ಮ ಸರ್ಕಾರ ಇದೆ, ಯುವಕರ ಬಗ್ಗೆ ಪದವೀಧರ ಬಗ್ಗೆ ಆದಷ್ಟು ಬೇಗ ನೋಟಿಫಿಕೇಶನ್ ಮಾಡಿ ಈ ಖಾಲಿ ಇರುವಂತಹ ಪೋಸ್ಟ್ಗಳನ್ನು ಫಿಲ್ಅಪ್ ಮಾಡುವಂತ ದಿಕ್ಕಿನಲ್ಲಿ ಪ್ರಯತ್ನ ಮಾಡಬೇಕು ಅಂತ ನಾವು ಒತ್ತಾಯ ಮಾಡ್ತೀವಿ. ಯುವಕರು ಸಾಕಷ್ಟು ನೊಂದ್ಕೊಂಡ್ಬಿಟ್ಟು ಬೀದಿಗೆ ಮಾಡಿದ್ವಿ, ವಿಧಾನಸಭೆ ಮುತ್ತಿಗೆ ಆಗ್ತದೆ ಅಂತ ಹೇಳ್ತಿದ್ದಾರೆ. ಅದೇ ಈಗ ಆಲ್ರೆಡಿ ಆಕ್ರೋಶಗೊಂಡಿದ್ದಾರೆ ಯುವಕರು ಎಲ್ಲರೂ. ಮೊದಲು ಏಜ್ ಲಿಮಿಟೇಷನ್ ಇತ್ತು, ಪಾಪ ಏಜ್ ಲಿಮಿಟೇಷನ್ ಕೂಡ ದಾಟ್ತಾ ಇದೆ. ಹಾಗಾಗಿ ಏನಪ್ಪ ಅಂತೇಳಿ ಅವ್ರ ಭವಿಷ್ಯದ ಬಗ್ಗೆ ಪಾಪ ಜೀವನ ಪೂರ್ತಿ ವಿದ್ಯಾಭ್ಯಾಸ ಮಾಡಿ ಬಡವರು ಲಕ್ಷಗಟ್ಟಲೆ ಡೊನೇಷನ್ ಕೊಟ್ಟು ವಿದ್ಯಾಭ್ಯಾಸ ಮಾಡಿರ್ತಾರೆ. ಅದಕ್ಕೆ ತಕ್ಕಂತ ಉದ್ಯೋಗ ಸಿಗ್ಲಿಲ್ಲ ಅಂದ್ರೆ ಅದರ ಪ್ರತಿಭಟನೆ ನಕ್ಸಲ್ ಇಸಮ್ ಬೇರೆ ಕಡೆಗಳು ನಾವು ನೋಡಿದ್ವಿ. ಹೇಗೋ ಅದನ್ನೆಲ್ಲ ತಿಳಿಗೊಳಿಸುವಂತ ಪ್ರಯತ್ನ ಇವತ್ತು ದೇಶದಲ್ಲಿ ಆಗ್ತಾ ಇದೆ. ಮತ್ತೆ ಈ ರೀತಿಯಂತ ಒಂದು ತಪ್ಪಿನಿಂದ ಮಕ್ಕಳ ಒಂದು ಮಾನಸಿಕ ಒಂದು ಕುಗ್ಗುವಂತ ಕೆಲಸ ಈ ಸರ್ಕಾರ ಮಾಡ್ತಾ ಇದೆ. ಇನ್ನಾದ್ರೂ ಕೂಡ ಎಚ್ಚರಗೊಂಡು ನಾಳೆ ಬಜೆಟ್ ಮಾಡ್ತಾ ಇದ್ದೀರಿ, ನಿಮ್ ಗ್ಯಾರಂಟಿ ಇಟ್ಕೊಳ್ರಿ. ಅರೆ ಇನ್ನಾದ್ರೂ ಕೂಡ ಇನ್ನು ಉಳಿದಿದ್ದು ಇನ್ಫ್ರಾಸ್ಟ್ರಕ್ಚರ್, ಮಕ್ಕಳಿಗೆ ಉದ್ಯೋಗ ಸೃಷ್ಟಿ ಮಾಡೋ ದಿಕ್ಕಿನಲ್ಲಿ ನಿಮ್ ಬಜೆಟ್ ಪೂರಕವಾಗಿರಲಿ ಅಂತ ನಾನು ಒತ್ತಾಯ. ಲಕ್ಷಾಂತರ ಹುದ್ದೆ ಖಾಲಿ ಇದಾವೆ, ಅದು ಫುಲ್ಫಿಲ್ ಮಾಡಕ್ಕೆ ರೆಡಿ ಇಲ್ಲ ಸರ್ಕಾರ. 2 ವರ್ಷ ಪಾಪ ಅವ್ರಿಗೆ ಆ ಥರದ್ದು ಯಾವ್ದು ಕೂಡ ಗಮನ ಇಲ್ಲ ಸರ್. ಅವರಿಗೆ ಹಗ್ಗ ಜಗ್ಗಾಟದಲ್ಲೇ ದಿನಗಳ 3 ವರ್ಷ ಕಳೆದಾಯ್ತು. ಅವರು ಇನ್ನು 2 ವರ್ಷ ಇದೆ, ಇನ್ನು ಬರುವಂತ ಒಂದು ವರ್ಷ ಬಿಟ್ಟು ಇನ್ನು ರಾಜಕೀಯ ಶುರುವಾಗುತ್ತೆ. ನೋಡಿ ಈ ಒಂದು ಬಜೆಟ್ ಅಲ್ಲಿ ಏನಾದರೂ ಯುವಕರಿಗೆ ಆಶಾದಾಯಕವಾದಂತ ಒಂದು ಪ್ರಯತ್ನ ಮಾಡ್ತೀರಾ? ಯಾಕಂದ್ರೆ ಯುವ ನಿಧಿ ಕಾರ್ಯಕ್ರಮ ಅಂತ ಘೋಷಣೆ ಮಾಡಿದ್ರು. ಸುಮಾರು 3.5 ಲಕ್ಷ ಜನ ಅರ್ಜಿ ಹಾಕಿರೋದು, ಅದರಲ್ಲೂ ಕೂಡ 30-40% ಮಾತ್ರ ಅದು ಬರ್ತಾ ಇದೆ ಹೊರತು ಉಳಿದಂತೆ ಅದು ಕೂಡ ಬರ್ತಾ ಇಲ್ಲ. ನಡವಳಿಕೆಗೂ ಇನ್ನೊಂದು ಕಡೆಗೆ ಬಸ್ ಫ್ರೀ ಬಸ್ ಅಂದ್ರು. ಸುಮಾರು 1200 ಗ್ರಾಮೀಣ ಭಾಗದ ರಸ್ತೆಗಳನ್ನ ನಿಲ್ಲಿಸುವಂತ ಪ್ರಯತ್ನ ಮಾಡಿ ಆ ಟೌನಿಗೆ ಅದನ್ನು ಬಸ್ ಅನ್ನು ಕೊಟ್ಟು ಏನೋ ಒಂದು ತುಪ್ಪ ಹಚ್ಚುವಂತ ಕೆಲಸ ಅವರು ಮಾಡ್ತಾ ಇದ್ದಾರೆ. ಗ್ರಾಮೀಣ ಪ್ರದೇಶದಲ್ಲಿ ವಿದ್ಯಾರ್ಥಿನಿಗೆ ಹೋಗಿ ಶಾಲೆ ಹೋಗ್ಲಿಕ್ಕೂ ಕೂಡ ಬಸ್ ಇಲ್ಲ. ಇಂಥ ಒಂದು ವಿಚಿತ್ರವಾದಂತ ಒಂದು ಪರಿಸ್ಥಿತಿ. ಜನ ಬೇಸತ್ತು ಹೋಗಿದ್ದಾರೆ. ಜನ ಸರ್ಕಾರದ ವಿರುದ್ಧ ಬೇಸತ್ತಿರೋದಕ್ಕೆ ಇನ್ನೊಂದು ಮುಖನೇ ನಿನ್ನೆ ಧಾರವಾಡದಲ್ಲಿ ನಮ್ಮ ಯುವಕರು ಬೀದಿಗೆ ಇಳಿದಿರೋದು. ಇದನ್ನ ಅರ್ಥ ಮಾಡಿಕೊಂಡು ನಿಮ್ ಕೈಲಾದ್ರೆ ನೀವು ಮಾಡಿ, ಇಲ್ಲಾಂದ್ರೆ ಜಾಗ ಬಿಟ್ಟು ತೊಲಗ್ರಿ. ನಮ್ಮ ಮೋದಿಜಿ ಅವರ ಒಂದು ನೇತೃತ್ವದಲ್ಲಿ ಏನ್ ಇನ್ನೂ ಒಳ್ಳೇದ್ ಮಾಡಕ್ಕಾಗತ್ತೆ ನಾವು ಮಾಡೋ ಕೆಲಸ ಮಾಡ್ತೀವಿ. ಸುಮಾರು ಒಂದು 8-10 ವರ್ಷಗಳ ಒಂದು ಪ್ರಯತ್ನ. ಶಿವಮೊಗ್ಗ ನಗರದಲ್ಲಿ FM ರೇಡಿಯೋ ರಿಲೇಟೆಡ್ ಟ್ರಾನ್ಸ್ಮಿಟರ್ ಆಗಬೇಕು ಅಂತೇಳಿ ಎಲ್ಲ ರೀತಿಯಿಂದ ಪ್ರಯತ್ನ ಮಾಡ್ತಾ ಇದ್ವಿ. ದೇವ್ರ ದಯಿಂದ 1 ವರ್ಷ ಕೆಳಗೆ ನಮ್ಮ ಕೇಂದ್ರದ ಇನ್ಫಾರ್ಮೇಶನ್ ಅಂಡ್ ಬ್ರಾಡ್ಕಾಸ್ಟಿಂಗ್ ಮಿನಿಸ್ಟರ್ ಮುರುಗನ್ ಅವರೇ ಬಂದು ಶಂಕುಸ್ಥಾಪನೆಯನ್ನು ಮಾಡಿದ್ರು. 1 ವರ್ಷದಲ್ಲಿ ಈ ಕಾರ್ಯವನ್ನು ಮುಗಿಸಿ ನಾಳೆ ಕೇಂದ್ರ ಸಚಿವರು ಶಿವಮೊಗ್ಗ ಆಗಮಿಸ್ತಾ ಇದ್ದಾರೆ. ಏನು ನಮ್ಮ ಶಿವಮೊಗ್ಗ ನಗರದಲ್ಲಿರುವಂತಹ 350 ಮೀಟರ್ಸ್ ಆ ಒಂದು ಹಳೆಯ ದೂರದರ್ಶನ್ ಟವರ್ ಏನಿತ್ತು ಡೆಡ್ ಆಗಿತ್ತು. ನಮ್ಮ ಭದ್ರಾವತಿಯಲ್ಲಿ 100 and something ಮೀಟರ್ಸ್ ಟವರ್ ಇತ್ತು. ಇನ್ನೂ ಎತ್ತರ ಆದ್ರೆ ಇಡೀ ನಮ್ಮ ರಾಜ್ಯಕ್ಕೆ ನಾವು ಇಲ್ಲಿಯ ಭದ್ರಾವತಿ ಆಕಾಶವಾಣಿ, ಶಿವಮೊಗ್ಗ ಭದ್ರಾವತಿ ಆಕಾಶವಾಣಿಯನ್ನ ಪ್ರಸಾರ ಮಾಡಬಹುದು ಅಂತ ಒಂದು ಪ್ರಯತ್ನವನ್ನು ಮಾಡಿದ್ವಿ. ಅದಕ್ಕೆ ಕೇಂದ್ರ ಸರ್ಕಾರ ಮನ್ನಣೆ ಕೊಟ್ಟು ಇಡೀ ರಾಜ್ಯದಲ್ಲಿ ಬೆಂಗಳೂರು ಇತರ ಮುಖ್ಯವಾಗಿ ಬಿಟ್ಟರೆ ಹೈಯೆಸ್ಟ್ ಕೆಪಾಸಿಟಿಯ ಒಂದು 10 MBH ಕೆಪಾಸಿಟಿಯ ಒಂದು ಟ್ರಾನ್ಸ್ಮಿಟರ್ ನ ಇಲ್ಲಿ ಅಳವಡಿಸುವಂತ ಪ್ರಯತ್ನ ಆಗಿದೆ. ನಾಳೆ ಅದಕ್ಕೆ ಅಧಿಕೃತ ಲೋಕಾರ್ಪಣೆ ಆಗ್ತಾ ಇದೆ. 100% ಕನ್ನಡಿಗರ ಒಂದು ಚಾನಲ್ ಇದು ಭದ್ರಾವತಿ ಶಿವಮೊಗ್ಗ ಆಕಾಶವಾಣಿ ಅಂತ ನಾನು ಹೇಳಲಿಕ್ಕೆ ಇಚ್ಛಪಡ್ತೇನೆ. ಯಾಕೆಂದ್ರೆ ಮಧ್ಯ ಕರ್ನಾಟಕದಲ್ಲಿ ಇದು ಇನ್ಸ್ಟಾಲ್ ಆಗ್ತಿರೋದ್ರಿಂದ ನಮ್ಮ ಸುತ್ತಮುತ್ತಲಿನ 8-10 ಜಿಲ್ಲಾ ಕೇಂದ್ರಗಳಿಗೆ ಕವರ್ ಆಗುತ್ತೆ. ಮತ್ತೆ ನಾವು ಕಾರಲ್ಲಿ ಹೋಗ್ಬೇಕಾದ್ರೂ ಕೂಡ ನಾವು ಅದನ್ನ ಮೊಬೈಲ್ ಮುಖಾಂತರ ಕೂಡ ನಾವು ಆ ಪ್ರಸಾರವನ್ನು ನಾವೆಲ್ಲರೂ ಕೂಡ ಕೇಳಲಿಕ್ಕೆ ಅವಕಾಶ ಆಗುತ್ತೆ. ಮತ್ತೆ ಇಡೀ ನಮ್ಮ ಶಿವಮೊಗ್ಗ ಸಾಂಸ್ಕೃತಿಕ ಒಂದು ನಗರ, ಅನೇಕ ವಿಚಾರಗಳನ್ನ ಆ ಒಂದು FM ಚಾನಲ್ ಮುಖಾಂತರ ಇಡೀ ರಾಜ್ಯಕ್ಕೆ ಪ್ರಸರಿಸಬಹುದು. ಮತ್ತೆ ವಿಶೇಷವಾಗಿ ನಿಮ್ಗೆ ಗೊತ್ತಿರುವುದು, ಉದಾಹರಣೆಗೆ ಮಂಗಳೂರಿನಲ್ಲಿ FM ಇದೆ, ಅದು ಅರ್ಧ ಮಂಗಳೂರು ಅರ್ಧ ಕೇರಳ ಹೋಗುತ್ತೆ. ನಾರ್ತ್ ಕರ್ನಾಟಕ ಬಾರ್ಡರ್ ಇದೆ, ಅದು ಅರ್ಧ ನಮ್ಮ ಕರ್ನಾಟಕ ಅರ್ಧ
ಆ ಕಡೆ ಆಂಧ್ರ ಕಡೆ ಹೋಗುತ್ತೆ. ಆದರೆ ಇದು ಸಂಪೂರ್ಣವಾಗಿ ಕನ್ನಡಿಗರನ್ನೇ ಕವರ್ ಮಾಡೋಂಥ ಒಂದು FM ಕೇಂದ್ರ ಇದು ನಮ್ಮ ಶಿವಮೊಗ್ಗದಲ್ಲಿ ನಾಳೆ ಅಧಿಕೃತವಾಗಿ ಲೋಕಾರ್ಪಣೆ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಎಲ್ಲರೂ ಕೂಡ ಬರಬೇಕು, ಕನ್ನಡ ಅಭಿಮಾನಿಗಳು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ನಾನು ವಿನಂತಿಯನ್ನು ಮಾಡ್ಕೊತೇನೆ. ಏರ್ಪೋರ್ಟ್ ಲೈನ್ ನೈಟ್ ಲ್ಯಾಂಡಿಂಗ್ ಇದೆ ಸಮಸ್ಯೆ ಬಗೆಹರಿಬೋದು. ಎಲ್ಲ ಬಗೆಹರಿದಿದೆ ಪಾಪ. ಈಗ ರಾಜ್ಯ ಸರ್ಕಾರ ಹಣ ಕೊಟ್ಟಿದ್ದಾರೆ, ಎಷ್ಟು ಸರ್? 6 ಕೋಟಿ ಕೊಟ್ಟಿದ್ದಾರೆ. ಟೆಂಡರ್ ಕರೆಯೋಕ್ಕೆ 6 ಕೋಟಿ 6 ತಿಂಗಳು ಮಾಡಿಬಿಟ್ರು. ಟ್ರಾನ್ಸ್ಫಾರ್ಮೇಟರ್ ಕೇಂದ್ರ ಇದು ನೈಟ್ ಲ್ಯಾಂಡಿಂಗ್ ಇನ್ಸ್ಟ್ರೂಮೆಂಟ್ ಬಂದು 6 ತಿಂಗಳಾಯಿತು. ಈ ಥರದೆಲ್ಲ ವಿತೌಟ್ ಟೆಂಡರ್ ಬೇಕಾದ್ರೆ ಯಾರೋ ನಿರ್ಮಿತಿ ಅಂತವ್ರಿಗೆ ಕೊಟ್ಟು ಮಾಡಿಸ್ಬೋದಿತ್ತು. ಆಗಲಿ ಟೆಂಡರ್ ಮಾಡಿದ್ದಾರೆ, ಇನ್ನೂ ಕೆಲಸ ಶುರುವಾಗಿಲ್ಲ. ಕಾಂಟ್ರಾಕ್ಟ್ ಕೇಳಿದ ಅವನೇನೋ ಬೇರೆ ಪಾಪ ಹರಿಕತೆ ಹೇಳ್ತಾ ಇದ್ದಾರೆ. ಕೆಲಸ ಬೇಗ ಶುರು ಮಾಡಿ ಬೇಗ ಲೋಕಾರ್ಪಣೆ ಮಾಡಿದ್ರೆ ನಾಳೆ ಮಳೆಗಾಲ ಶುರುವಾಗೋದೊಳಗೆ ನಮಗೆ ಮಿಡ್ ನೈಟ್ ಫ್ಲೈಟು ಕೂಡ ಆಪರೇಟ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಬೇಗ ಮುಗಿಸ್ಬೇಕು ಅಂತ ಹೇಳಿ ಹೇಳ್ತೀನಿ. ಮತ್ತು ಮೊನ್ನೆ ಡೈರೆಕ್ಟ್ರಿಗೆ ಫೋನ್ ಮಾಡಿದ್ದೆ, ನೀವು ಡೇ ಟೈಮಲ್ಲಿ ಫ್ಲೈಟ್ ಆಪರೇಟ್ ಆಗುತ್ತೆ ಅಂತೇಳಿ ಕೆಲಸ ನಿಲ್ಸಕ್ಕೆ ಹೋಗ್ಬಿಟ್ರಿ, ಡೇ ಆ್ಯಂಡ್ ನೈಟ್ ಕೆಲಸ ಮಾಡಲಿ. ಯಾಕಂದ್ರೆ ಹುಬ್ಳಿಲಿ ಇವತ್ತು ಒಂದು ಎಕ್ಸ್ಪೆನ್ಷನ್ ಆಗ್ತಾ ಇದೆ. ಡೇ ಆ್ಯಂಡ್ ನೈಟ್ ಅಲ್ಲಿ ನಂಬರ್ ಆಫ್ ದಿನ 45 ಫ್ಲೈಟ್ ಬರ್ತಾ ಇದೆ. ಬರೀ ರಾತ್ರಿನೇ ಕೆಲಸ ಮಾಡೋಕೆ ಕೂತ್ಕೊಂಡ್ರೆ ಇದು ದಿನ ಕಳೆದು ಹೋಗುತ್ತೆ. ಡೇ ಮತ್ತು ನೈಟ್ ಎರಡೂ ಕೂಡ ಟೈಮಲ್ಲೂ ಕೂಡ ಕೆಲಸ ಮಾಡೋಕ್ಕೆ ನೀವು KSRTC MDಗೂ ಕೂಡ ನಾನು ಫೋನ್ ಮಾಡಿ ಹೇಳಿದ್ದೀನಿ ಸರ್. 6 ಜನರನ್ನು ಅರೆಸ್ಟ್ ಮಾಡಿದ್ದಾರೆ. ಅಂದರೆ ಇವತ್ತು ಬೇರೆ ಭಾಗದ ಪೊಲೀಸ್ಗಳು ಬಂದು ಇಲ್ಲಿ ಹಿಡಿಯುವಂಥ ಒಂದು ದುಸ್ಥಿತಿ ಬಂದಿದೆ ಇವತ್ತು. ಹಾಗಾಗಿ ಹೋಮ್ ಮಿನಿಸ್ಟ್ರು ಏನು ಮಾಡ್ತಾ ಇದ್ದೀರಿ, ಇವತ್ತು ಮುಖ್ಯಮಂತ್ರಿ ಇದಕ್ಕೆ ಜಾಗಕ್ಕೆ ನೀವು ಟವಲ್ ಹಾಕೊಂಡು ಸಂತೋಷ, ಅದನ್ನ ನಿಮ್ಮ ರಾಜಕಾರಣ ಮಾಡ್ಕೊಳ್ಳಿ. ಆದರೆ ರಾಜ್ಯದ ಒಂದು ರಕ್ಷಣೆ ವಿಚಾರ ಬಂದಾಗ, ಲಾ ಆ್ಯಂಡ್ ಆರ್ಡರ್ ಬಂದಾಗ ಸ್ವಲ್ಪ ಎಚ್ಚರಿಕೆಯಿಂದ ಗಮನ ಕೊಡಬೇಕು ಅಂತ ನಾನು ಒತ್ತಾಯನ ಮಾಡ್ತೀನಿ ಸರ್. ಬಿಜೆಪಿ